ಮಾಡುವುದನ್ನು ನಾವು ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇವೆ, ಅದನ್ನು ಮಾಡ್ತೇವೆ ಎಂಬುದು ಖಚಿತವೇ. ನಿಮ್ಗೆ ಬೇಕು ಅಂತಾದರೆ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬೋದು, ಅಥವಾ ನಮ್ಮ ಅದು ವಾರ್ನಿಂಗ್ ಅಲ್ಲ. ಮಾತಾಡ್ತಾ ಇರುವಾಗ ಆಕ್ರೋಶದಿಂದ ಟೋನ್ ಬದಲಾಗಿರ್ಬೋದು, ಬಿಟ್ಟರೆ ಇದು ನಿಮ್ಮನ್ನು ವಾರ್ನ್ ಮಾಡಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ. ಇದು ಆಗಬಾರದು ಎಂಬುದರಿಂದ ನಾನು ಹೇಳ್ತಾ, ಅದಕ್ಕೆ ಮುಂದೆ ಆಗದಿರಲಿ ಎಂಬ ಹಾರೈಕೆಯಿಂದ ನಾನು ಹೇಳ್ತಾ ಇರೋದು. ನಾವು ಕೇಸ್ ಫೈಲ್ ಮಾಡೋದು ಅಲ್ಲ. ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಊರ್ಜಿತವಾಗಿರಲಿ. ನನ್ನಲ್ಲೂ ಉಂಟು, ಈಗ ನಿಮಗೆಲ್ಲ ಗೊತ್ತಿದ್ದದೆ. ನಾವು ಸಂಗ್ರಹ ಮಾಡೋದೇ ಅಲ್ಲ. ಈಗ ಅವರ ಎದುರಿನಲ್ಲಿ ವ್ಯಕ್ತಿನಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲ್ ಆದ ಕೇಸುಗಳು, ಅವರ ಮೇಲೆ ಬಂದ ಅಪವಾದಗಳು, ಅವರ ಮೇಲೆ ಬಂದ ವಿಮರ್ಶೆಗಳು, ಇದನ್ನು ನಾನು ಹೇಳ್ತಾ ಹೋದರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು ಲೇಖನವನ್ನು ಬಳಸಬಹುದು ಅಂತಾದರೆ ಜಸ್ಟ್ ಊಹೆ ಮಾಡಿ. ಕಲಾವಿದನ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದರೆ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾರೆ, ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ. ಇದು ಬೇಕಾ? ಕಲಾವಿದನನ್ನು ತೇಜೋವಧೆ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು, ನಾವು ರಂಗವನ್ನು ವಿಶ್ವೇಶ್ವರ ಭಟ್ರನ್ನು ವಿಶ್ವವಾಣಿಯನ್ನು ತೇಜೋವಧೆ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ, ಅದು ಸರಿ ಇದ್ದಲ್ಲ. ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ. ಇದು ವಾರ್ನಿಂಗ್ ಅಲ್ಲ, ಇದು ಆಗುತ್ತದೆ. ನನ್ನ ಒಬ್ಬನ ಕಂಟ್ರೋಲಲ್ಲಿ ಇದಿಲ್ಲ ಈ ಫೀಲ್ಡ್. ಕಲಾವಿದನಾದವನಿಗೆ ನಮಗೆ ಆದರ್ಶವಾದಂಥ ಒಂದು ಅಭಿಮಾನಾಸ್ಪದವಾದಂಥ ಕಲಾವಿದನಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ, ಅಲ್ಲಿ ಹೇಳ್ತಾನೆ. ಅದು ನಾಳೆ ಯಾರೋ ಯೂಟ್ಯೂಬಲ್ಲಿ ಅದ್ರ ವೈರಲ್ ಮಾಡ್ತಾರೆ. ಹಚ್ಚಿಕೊಂಡವರು, ಮಾತನ್ನು ಬೆಳೆಸುವವರು, ಅರ್ಥಧಾರಿಗಳು ಅಂತಂದ್ರೆ ಅದೇ ಇರೋದು. ನೋಡಿ, ದೇಶದಲ್ಲಿ ಮಾತನ್ನು ಬೆಳೆಸುವ ಬಗ್ಗೆ ಎಷ್ಟು ವಿಧವಾದ ಪ್ರಯತ್ನಗಳು ನಡೀತಾ ಇವೆ ಅಂತ. ಬಹಳ ಪ್ರಯತ್ನಗಳು ಹಿಂದೆ ನಡೀತಾ ಇತ್ತು, ಈಗ ಅವೆಲ್ಲ ಇಲ್ಲ. ಇವತ್ತು ಕಾವ್ಯ ವ್ಯಾಖ್ಯಾನ ಇಲ್ಲ, ಗಮಕ ವ್ಯಾಖ್ಯಾನ ಕಡಿಮೆ ಆಗಿದೆ. ಕಾವ್ಯ ಕಮ್ಮಟಗಳು ತೀರಾ ಅಪರೂಪಕ್ಕೆ ಆಗ್ತಾ ಇವೆ. ಆದರೆ ಈ 4 ಜಿಲ್ಲೆಗಳಲ್ಲಿ ಒಂದು ಜ್ವಲಂತವಾದ ಕಾವ್ಯ ಶಾಲೆ, ಕಾವ್ಯ ಕಮ್ಮಟ ಅಂತ ತಾಳ್ಬಂದೆ. ಅದರಿಂದ ನಾವು ಮಾತನ್ನು ಹಚ್ಚಿಕೊಂಡವರು, ಮಾತನ್ನು ನೆಚ್ಚಿಕೊಂಡವರು, ಮಾತನ್ನು ಮೆಚ್ಚಿಕೊಂಡವರು, ಮೆಚ್ಚುವ ಮಾತಾಡುವುದು ನಮ್ಮ ವ್ರತ ಅಂತ ನಾವು ತಿಳ್ಕೊಂಡವರು. ನಮ್ಮ ಮಾತನ್ನೇ ಗೇಲಿ ಮಾಡಿದರೆ ವಿಮರ್ಶೆ ಮಾಡಿ, ವಿಮರ್ಶೆಯನ್ನು ನಾವು ಆಧಾರದಿಂದ ಸ್ವೀಕಾರ ಮಾಡ್ತೇವೆ. ನಮ್ಮ ಮಾತನ್ನೇ ಗೇಲಿ ಮಾಡಿದರೆ ನಮ್ಮ ಮುಖಕ್ಕೆ ಮಸಿ ಬಳಿದು ಕನ್ನಡಿ ತೋರಿಸಿದ ಹಾಗಲ್ವಾ? ಈ ಒಂದು ಚಟುವಟಿಕೆಯನ್ನು ಯಾರಾದರೂ ಸಮರ್ಥನೆ ಮಾಡಲಿಕ್ಕಾಗ್ತದ? ಇದು ಅನಾಗರಿಕ, ಇದು ಖಂಡನೀಯ. ಆದ್ದರಿಂದ ಅವರು ಸಂಪಾದಕರು ಯಾರೇ ಆಗಲಿ ಅವರು ಕ್ಷಮೆ ಕೇಳಬೇಕು. ನೇರವಾಗಿ ನಮ್ಮಲ್ಲಿ ಕ್ಷಮೆ ಕೇಳಬೇಕು ಅಂತಿಲ್ಲ, ಸರಸ್ವತಿಯ ಕ್ಷಮೆ ಕೇಳಿದ್ರೆ ಸಾಕು. ನಮಸ್ಕಾರ.